ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ನಿಮ್ಮ ಮುಂಜಾನೆಯನ್ನು ಸುಂದರವಾಗಿಸಲು ಇದೀಗ ಮೂಡಿಬರುತ್ತಿದೆ ಮಾಹಿತಿ ಖಜಾನೆಯಲ್ಲಿ ಶುಭ ನುಡಿ. ವಿವಿಧ ಸಂದೇಶಗಳ ಮಧುರ ಸಂಗಮ. ಕೇಳಿ ಶುಭ ನುಡಿ. ನಿಮ್ಮ ಮುಂಜಾನೆಯ ಸುಂದರ ಆರಂಭ. ಕೇಳಿ ಆನಂದಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಶುಭ ನುಡಿಗೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್. ಸ್ನೇಹಿತರೆ, ಒಂದು ಕಡೆ ಗೌತಮ ಬುದ್ಧ ಹೀಗೆ ಹೇಳುತ್ತಾರೆ, ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಯಾರಿಗೂ ಎಂದಿಗೂ ತೊಂದರೆ ಕೊಡುವುದಿಲ್ಲ. ಮತ್ತೊಮ್ಮೆ ಶುಭ ನುಡಿ, ತನಗೂ ಒಂದಲ್ಲ ಒಂದು ದಿನ ಸಾವಿದೆ ಎಂದು ಅರಿತವನು ಎಂದಿಗೂ ಯಾರಿಗೂ ತೊಂದರೆ ಕೊಡುವುದಿಲ್ಲ. ಅಲ್ವಾ ಸ್ನೇಹಿತರೆ, ಎಂಥ ಮಾತು! ಜೀವನದಲ್ಲಿ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕಾದಂಥ ಮಾತಿದು. ನಾವು ಎಲ್ರಿಗೂ ಕೂಡ ತೊಂದರೆ ಕೊಡ್ತೇವೆ. ಯಾರ್ದೋ ಒಂದು ಬದುಕಿನಲ್ಲಿ, ಯಾರ್ದೋ ಒಂದು ಜೀವನದಲ್ಲಿ ನಾವು ತೊಂದರೆ ಕೊಡೋದಕ್ಕೆ ಹೋಗ್ತೇವೆ. ನಮಗೆ ಏನೇ ಕಷ್ಟ ಇದ್ದರೂ ಕೂಡ ಇನ್ನೊಬ್ಬರ ಬಳಿ ನಾವು ಹೇಳ್ಕೊಳ್ಳೋದು ಸರಿ. ಆದರೆ ಅವರು ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಊರು ತುಂಬ ಹೇಳ್ಕೊಂಡು ಹೋಗಿ ಅವ್ರಿಗೂ ತೊಂದರೆ ಕೊಡುವಂಥದ್ದು, ಅವರಿಗೆ ಪೀಡಿಸುವಂಥದ್ದು, ನಾನು ನಿಮಗೆ ಇಂತಹ ಸಹಾಯ ಮಾಡಿದ್ದೇನೆ, ನೀನು ಅದನ್ನು ನನಗೆ ಮರಳಿಸಬೇಕು ಅನ್ನೋಂಥ ಒಂದು ಭರವಸೆ, ಒಂದು ಆಸೆಯನ್ನು ವ್ಯಕ್ತಪಡಿಸೋದು ಎಷ್ಟು ಸರಿ ಅಂತ ಯೋಚನೆ ಮಾಡಬೇಕಾಗಿದೆ. ನಮ್ಮ ಬದುಕಿನಲ್ಲಿ ಅನೇಕರು ಬಂದು ಹೋಗ್ತಾರೆ. ಆ ಬಂದು ಹೋಗುವುದರ ನಡುವೆ ಇರುವಂಥ ಸಂಬಂಧ ಏನಿದೆ, ಇದನ್ನು ಉಳಿಸ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು. ಇವತ್ತು ನಾವು ಯಾರಿಗೂ ಏನೋ ಒಂದು ಸಮಸ್ಯೆಯನ್ನು ಮಾಡ್ತೇವೆ. ಅವರು ಎಜುಕೇಷನ್ ವಿಷಯ ಇರ್ಬೋದು, ಇನ್ಯಾವುದೇ ಸಮಸ್ಯೆ ಇರ್ಬೋದು. ಅಲ್ಲಿ ನಾನು ಮುಖ್ಯೋಪಾಧ್ಯಾಯ, ಅಧ್ಯಾಪಕ ಅಂತ ಹೇಳಿ ಅವರ ಒಂದು ಜೀವನದಲ್ಲಿ ಕೆಲವೊಂದು ಬಾರಿ ಅಂಕಗಳನ್ನು 0 ನೀಡೋದ್ರ ಮೂಲಕ ಅವರ ಒಂದು ಜೀವನವನ್ನು ನಾಶ ಮಾಡ್ಬೋದು. ಆದರೆ ಉಪನ್ಯಾಸಕರು ಕೊನೆಗೆ ಏನು ಪಡ್ಕೊಂಡ್ರು? ಅದರಿಂದ ಆ ವ್ಯಕ್ತಿಗೆ ತೊಂದರೆ ಆಯಿತು. ಅವನು ಮೇಲ್ಮಟ್ಟಕ್ಕೆ ಹೋಗೋದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಅಂದಾಡ್ತಾನೆ. ಅದು ಒಂದಲ್ಲ ಒಂದು ದಿನ ಆ ಒಂದು ಅಧ್ಯಾಪಕರಿಗೆ ತಡ್ತದೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಜೀವನದಲ್ಲಿ ಯಾರೇ ಆಗಲಿ ಯಾರಿಗೂ ಕೂಡ ತೊಂದರೆ ಕೊಡೋದು ಅಷ್ಟು ಸರಿಯಲ್ಲ. ಅವನು ತಪ್ಪು ಮಾಡಿದ್ದಾನೆ ಅಂತ ಆದರೆ ಅದು ಅವನಿಗೆ ಶಿಕ್ಷೆ ಆಗುತ್ತೆ. ಅದನ್ನು ನೀವು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾರೇ ಆಗಲಿ ಯಾರಿಗೂ ಕೂಡ ತೊಂದರೆ ಕೊಡದೆ ತಮ್ಮ ಒಂದು ಜೀವನವನ್ನು ರೂಪಿಸ್ಕೊಂಡಾಗ ಮಾತ್ರ ನಿಮ್ಮ ಬದುಕಿಗೆ ಅರ್ಥವಿರುತ್ತೆ. ಇನ್ನೊಬ್ಬರನ್ನ ಹಾಳು ಮಾಡಿ ಬದುಕೋದು ಎಷ್ಟು ಸರಿ? ಈ ಗೌತಮ ಬುದ್ಧರ ಸಂದೇಶ ನಿಜಕ್ಕೂ ಅರ್ಥಗರ್ಭಿತವಾಗಿದೆ. ಹಾಗಾದರೆ ಮತ್ತೆ ಮುಂದಿನ ಶುಭ ನುಡಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ನನ್ನಿಂದ ಶುರುವಾಗಲಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.